ಗೃಹಜ್ಯೋತಿ 200 ಯೂನಿಟ್ ಕರೆಂಟ್ ಫ್ರೀ ಪಡಿತಾ ಇದ್ದಾರಲ್ಲ ಅವ್ರಿಗೇನು ಅದನ್ನು ಕೂಡ ನೋಡ್ಬೋದು. ಸೊ ಗೃಹಜ್ಯೋತಿ ಫಲಾನುಭವಿಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಗ್ಯಾರಂಟಿಗೂ ವೋಟರ್ ಐ ಡಿನೇ ವ್ಯಾರಂಟಿ, ಅದನ್ನೇ ಇಟ್ಕೋಬೇಕು ನೀವು. ವೋಟರ್ ಐ ಡಿ ಇದ್ದರಷ್ಟೇ ಗೃಹಜ್ಯೋತಿ ಗ್ಯಾರಂಟಿ ಸಿಗುತ್ತೆ. ಇನ್ನು ಮುಂದೆ ಗೃಹಜ್ಯೋತಿ ಕರ್ನಾಟಕ ರಾಜ್ಯವಾಸಿಗಳಿಗೆ ಮಾತ್ರ. ಇದನ್ನು ಮೊದಲಿಂದನೂ ಹೇಳ್ಕೊಂಬಂದಿದ್ದಾರೆ, ಕರ್ನಾಟಕದಲ್ಲೇ ವೋಟರ್ ಐ ಡಿ ಇರಬೇಕು, ಇಲ್ಲಿನ ಮತದಾರರಾಗಿರಬೇಕು ಅಂತ. ಹಾಗಾಗಿ ವೋಟರ್ ಐ ಡಿ ಮೂಲಕ ಗೃಹಜ್ಯೋತಿ ಅನರ್ಹರು ಯಾರಾದರೂ ಇದ್ದರೆ, ಇಲ್ಲಿಯ ಮತದಾರರು ಅಲ್ಲದೇ ಇದ್ದರೆ ಕಟ್ ಮಾಡ್ತಾರೆ. ಹಂತ ಹಂತವಾಗಿ ಫಲಾನುಭವಿಗಳನ್ನು ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದರೆ. ವೆರಿ ಸಿಂಪಲ್ ಥಿಂಗ್, ಕರ್ನಾಟಕದವರು ಆಗಿರಬೇಕು. ಗೃಹಲಕ್ಷ್ಮಿ ಜೊತೆಗೆ ಗೃಹಜ್ಯೋತಿ ಗ್ಯಾರಂಟಿನೂ ಕೂಡ ಪರಿಷ್ಕರಣೆ ಆಗುತ್ತೆ. ಕರ್ನಾಟಕದ ಜನರಿಗೆ ಮಾತ್ರ ಇನ್ನು ಮುಂದೆ ಗೃಹಜ್ಯೋತಿ ಯೋಜನೆ. ಮತದಾರರ ಪಟ್ಟಿಯನ್ನು ಪರಿಶೀಲಿಸೋದಕ್ಕೆ ಮುಂದಾಗಿದೆ ಸರ್ಕಾರ. ನಿಮ್ಗೆ ಅಲ್ಲೇ ತಾನೇ ಸಿಗೋದು ವೋಟರ್ ಐ ಡಿನಲ್ಲಿ, ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅಂತ. ವೋಟರ್ ಐ ಡಿ ಆಧಾರ್ ಲಿಂಕು ಸಜ್ಜಂತೆ. ಮತಪಟ್ಟಿಗೆ ಮೇಲೆ ಗ್ಯಾರಂಟಿ ಫಲಾನುಭವಿಗಳ ನಿರ್ಧಾರ ಆಗುತ್ತೆ. ಹೊರ ರಾಜ್ಯದ ಫಲಾನುಭವಿಗಳಿದ್ದರೆ ಗ್ಯಾರಂಟಿ ಸೌಲಭ್ಯ ಕಟ್ ಆಗುತ್ತೆ. ಡಬಲ್ RR ನಂಬರ್ ಇದ್ದರೆ, 2 ಮೀಟ್ರ್ ಒಬ್ಬರ ಹೆಸರಲ್ಲೇ ಇದ್ದರೆ ಪ್ರತ್ಯೇಕ ರೀತಿ ಮೂಲಕ ಪರಿಶೀಲನೆ. ಇದೆಲ್ಲ ಮಾಡೋದ್ರ ಬದಲು ಇವತ್ತಿಂದ SIR ಶುರು ಆಗ್ತಿದೆಯಲ್ಲ ಕೇಂದ್ರ ಸರ್ಕಾರದವರು, ವೆಯ್ಟ್ ಮಾಡಿ. SIR ಮಾಡಿಬಿಟ್ಟು ಅವರು ಫೈನಲ್ ಪಟ್ಟಿ ಬಿಡುಗಡೆ ಮಾಡ್ತಾರಲ್ಲ, ಅದರ ಆಧಾರದ ಮೇಲೆ ಕೊಟ್ಬಿಡಿ. ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಉಳ್ಕೋತಾರೋ ಅವ್ರಿಗೆ ಗ್ಯಾರಂಟಿ, ಇಲ್ಲ ಅಂದರೆ ಇಲ್ಲ. ಹಂಗೆ ಮಾಡಬೇಕು ಅಷ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇದಿನ್ನೂ ತುಂಬ ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಇದೆಯಾ ಅಂತ? ಯಾಕೆಂದರೆ ಹೆಂಗಿದ್ರು ಇವತ್ತಿಂದ SIR ಶುರು ಆಗ್ತಾ ಇದೆ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ. ಪರಿಷ್ಕರಣೆ ಆಗಿ ಫೈನಲ್ ಪಟ್ಟಿ ಬಿಡುಗಡೆ ಆಗಿಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಅರ್ಧಕ್ಕರ್ಧ ಕೆಲಸ ಮುಗಿದೋಗುತ್ತೆ. ಅದರ ಆಧಾರದ ಮೇಲೆ ಗ್ಯಾರಂಟಿ ಕೊಡ್ಬೋದಲ್ಲ ಅಂತ. ಖಂಡಿತ SIR ಅನ್ನು ಆಧರಿಸಿ ಗ್ಯಾರಂಟಿಯನ್ನು ಕೊಡ್ಬೋದು. ಆದರೆ SIR ಮುಕ್ತಾಯ ಆಗಲಿಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸುಮಾರು 6 ರಿಂದ 8 ತಿಂಗಳು, 1 ವರ್ಷದವರೆಗೂ ಕೂಡ ಆಗುತ್ತೆ ಅನ್ನುವಂಥದ್ದು. ಅದು ಸರಿಯಾದ ರೀತಿಯಲ್ಲಿ SIR ಅನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇನ್ನೂ SIR ತರಬೇತಿ ಕಾರ್ಯ ಮುಕ್ತಾಯ ಆಗಿದೆ ಶಿಕ್ಷಕರಿಗೆ ಮತ್ತು ಅಧಿಕಾರಿಗಳಿಗೆ. ಅದು ಈಗ ಶುರುವಾಗೋದು ಯಾವಾಗ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ SIR ಅನ್ನು ಆಧರಿಸಿ ಮಾಡುವಂಥದ್ದು ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಆದರೆ ಈಗ ಪರಿಷ್ಕರಣೆಗೆ ಬೇಕಾದಂಥ ಎಲ್ಲ ಪ್ರಾಥಮಿಕ ಮಾಹಿತಿಗಳನ್ನು ಇಲಾಖಾವಾರು ಮಾಹಿತಿ ಸಂಗ್ರಹವನ್ನು ಮಾಡಿಕೊಂಡಿದೆ. ಗ್ಯಾರಂಟಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಆಗಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಇಲಾಖೆಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದೆ. ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ಸಂಬಂಧ ಇದರಲ್ಲೇ ಅತಿ ಹೆಚ್ಚು ದುಡ್ಡು ಹೋಗ್ತಾ ಇರುವಂಥದ್ದು, ಇದರಲ್ಲೇ ನಕಲಿ ಫಲಾನುಭವಿಗಳು ಇರುವಂಥದ್ದು, ದುಡ್ಡು ವ್ಯರ್ಥ ಆಗ್ತಾ ಇದೆ, ಸೋರಿಕೆ ಆಗ್ತಾ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟಿರುವಂಥದ್ದು. ಆ ಕಾರಣಕ್ಕೋಸ್ಕರ ಬೇಗನೆ ತಡೆ ಹಿಡಬೇಕಾಗತ್ತೆ. ಯಾಕೆಂತಂದರೆ ಬೇರೆಯವರು ಅಕೌಂಟ್ ನಂಬರನ್ನು ಕೊಟ್ಟು ದುಡ್ಡನ್ನು ಪಡಿತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಸುಮಾರು ಒಂದು ತಿಂಗಳಿಗೆ 100 ಕೋಟಿ ಅಂದ್ರೂ ವಾರ್ಷಿಕವಾಗಿ 1,000, 1,500 ಕೋಟಿವರೆಗೂ ಕೂಡ ಉಳಿತಾಯ ಆಗುತ್ತೆ. ಆಗ ಬೇಗನೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಚಿಂತನೆ. ಇವತ್ತು ನಿರ್ಣಯ ಆಗುತ್ತೆ ಯಾರು ಪರಿಷ್ಕರಣೆ ಮಾಡಬೇಕು. ಮನೆ ಮನೆಗೆ ತೆರಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಧಿಕಾರಿಗಳಿಂದ ಮಾಡಿಸ್ತಾರಾ, ಆಶಾ ಕಾರ್ಯಕರ್ತೆಯರಿಂದ ಮಾಡಿಸ್ತಾರಾ, ಅಥವಾ ಗವರ್ನೆನ್ಸು ಸೇವಾ ಕೇಂದ್ರಗಳಿಂದ ಮಾಡಿಸ್ತಾರಾ, ಯಾರು ಮಾಡಬೇಕು ಪರಿಷ್ಕರಣೆ ಅನ್ನೋದನ್ನು ಇವತ್ತು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನು ಮಾಡ್ತಾರೆ. ಅಥವಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು, ಪದಾಧಿಕಾರಿಗಳು ಇವರು ಮನೆ ಮನೆಗೆ ತೆರಳಿ ಮಾಡಬೇಕನ್ನುವಂಥದ್ದು ಕನ್ಫ್ಯೂಷನ್ ಇದೆ. ಇಲಾಖೆಗಳು ಕೂಡ ಕನ್ಫ್ಯೂಷನ್ ಇರುವಂಥದ್ದು. ಇವತ್ತು ನಿರ್ಣಯ ಆಗುತ್ತೆ ಯಾರ ಮುಖಾಂತರ ಪರಿಷ್ಕರಣೆ ಮಾಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಲೋಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವತ್ತಿನ ಸಂಪುಟ ಸಭೆ ಮುಕ್ತಾಯ ಆಗಬೇಕು. ಸಂಪುಟ ಸಭೆ ಮುಕ್ತಾಯ ಆದಮೇಲೆ ಬ್ರೀಫಿಂಗ್ ಆಗುತ್ತೆ ಮೀಡಿಯಾಗೆ. ಅದರಲ್ಲಿ ಅವ್ರು ಹೇಳ್ತಾರೆ ಏನೇನು ತೀರ್ಮಾನ ತೊಗೊಂಡಿದ್ದೀವಿ, ಯಾರಿಂದ ಪರಿಷ್ಕರಣೆ ಮಾಡಬೇಕು, ಹೇಗೆ ಪರಿಷ್ಕರಣೆ ಮಾಡಬೇಕು, ಯಾವ ರೀತಿ ಮಾಹಿತಿಗಳನ್ನ ಕೇಳ್ತಾರೆ ಜನರಿಂದ, ಎಲ್ಲನೂ.